ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ತಿಂಗಳುಗಳ ಕಳೆದಿದೆ. ಇದರಲ್ಲಿ ಕೊಲೆ ಸಂಬಂಧ ಅದಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಇಷ್ಟಾಗಿಯೂ ಪೊಲೀಸರು ಮಾತ್ರ ಪ್ರಕರಣದ ತನಿಖೆಯನ್ನು ದಿನದಿಂದ ದಿನಕ್ಕೆ ಚುರುಕುಗೊಳಿಸ್ತಾ ಇದ್ದಾರೆ. ತನಿಖೆಯ ಹಿಂದೆ ಬಿದ್ದು ಸಾಕ್ಷ್ಯಗಳ ಕಲೆ ಹಾಕ್ತಿರೋ ಪೊಲೀಸರಿಗೆ ಮತ್ತೊಂದು ಸ್ಫೋಟಕ ವಿಚಾರ ಗೊತ್ತಾಗ್ತದೆ. ಅದು ಮೊದಲಿಗೆ ಕೊಲೆಯಾದ ರೇಣುಕಾಸ್ವಾಮಿಯ ಶವ ಎಸೆಯೋಕೆ ಬಂದಿದ್ದು ಒಂದೇ ಟೀಮ್ ಅನ್ನಲಾಗಿತ್ತು. ಆದರೆ ಶವ ಎಸೆಯೋಕೆ ಬಂದಿದ್ದು 2 ಟೀಮ್ ಅಂತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಆ ದಿನ ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಬಂಧಿಸಿ ಹೊಡೆದು ಕೊಂದಿದ್ದು. ರೇಣುಕಾಸ್ವಾಮಿಯ ಶವವನ್ನು ಸ್ಕಾರ್ಪಿಯೋ ಕಾರ್ನಲ್ಲಿ ರವಿ ಕಾರ್ತಿಕ್ ಅಲಿಯಾಸ್ ಕಪ್ಪೆ ನಿಖಿಲ್ ರಾಘವೇಂದ್ರ ಸಾಗಿಸಿ ಸುಮನಹಳ್ಳಿ ರಾಜಕಾಲುವೆ ಬಳಿ ಎಸೆದಿದ್ದಾರೆ. ಈ ವೇಳೆ ಶವ ಇದ್ದಂತಹ ಕಾರನ್ನು ಓಡಿಸಿದ್ದು ರವಿ ಅಂತ ಮಾಹಿತಿ ಇದೆ. ಬಾಡಿ ಸಾಗಿಸ್ತಾ ಇದ್ದ ಕಾರಿನ ಹಿಂದೆ ರೆಡ್ ಕಲರ್ ಜೀಪ್ನಲ್ಲಿ ವಿನಯ್, ಪ್ರದೋಷ್, ನಾಗರಾಜ್ ಫಾಲೋ ಮಾಡ್ತಾ ಇದ್ರು ಅಂತ ಮಾಹಿತಿ. ರವಿ ಅಂಡ್ ಟೀಮ್ ಬಾಡಿಯನ್ನು ಎಸೆಯೋವರೆಗೂ ವಿನಯ್ ಅಂಡ್ ಟೀಮ್ ಹಿಂಬದಿಯಿಂದ ಫಾಲೋ ಮಾಡಿ ವಾಚ್ ಮಾಡಿದ್ದಾರೆ. ಶವ ಎಸೆದ ಬಳಿಕ ಎಲ್ಲರೂ ಒಟ್ಟಿಗೆ ವಾಪಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಶವ ಸಾಗಾಟಕ್ಕೆ ಇವರು ಮಾಡಿದಂತಹ ಪ್ಲಾನ್ ಏನು ಅಂತ ಮತ್ತೊಮ್ಮೆ ನೋಡೋಣ. ರೇಣುಕಾಸ್ವಾಮಿ ಶವ ಎಸೆಯೋಕೆ ಬಂದಿದ್ದು 2 ಟೀಮ್. ಒಂದು 30 ಲಕ್ಷ ಇಸ್ಕೊಂಡು ನಾವೇ ಈ ಕೆಲಸವನ್ನ ಮಾಡಿದ್ದು ಅಂತ ಹೇಳೋಕೆ ರೆಡಿ ಆಗಿದ್ರಲ್ಲ, ಆ ಒಂದು ಟೀಮ್. ಇನ್ನೊಂದು ದರ್ಶನ್ ಅವರ ಆಪ್ತ ವಲಯ. ಶವ ಸಾಗಿಸಿದ್ದು ಒಂದು ಟೀಮ್, ಆ ಟೀಮ್ ಫಾಲೋ ಮಾಡಿದ್ದು ಮತ್ತೊಂದು ಟೀಮ್. ಓಕೆ, ಒಟ್ಟು 2 ಟೀಮ್ ಇಲ್ಲಿ ಕೆಲಸವನ್ನ ಮಾಡಿದೆ. ಸ್ಕಾರ್ಪಿಯೋ ಕಾರ್ನಲ್ಲಿ ರೇಣುಕಾ ಶವ ಸಾಗಿಸಿದ್ದು ರವಿ ಆ್ಯಂಡ್ ಟೀಮ್. ಆದರೆ ರೇಣುಕಾಸ್ವಾಮಿ ಶವ ಇದ್ದಂತಹ ಸ್ಕಾರ್ಪಿಯೋ ಕಾರನ್ನು ಓಡಿಸಿದ್ದು ರವಿ ಮತ್ತು ಆ ಟೀಮ್ ಅದರಲ್ಲಿತ್ತು. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್, ರಾಘವೇಂದ್ರ ಸುಮನಹಳ್ಳಿ ಬಳಿ ಶವವನ್ನು ಡಂಪಿಂಗ್ ಮಾಡಿದ್ದಾರೆ, ಅಂದರೆ ಬಿಸಾಡಿದ್ದಾರೆ. ಇವರೆಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಫಾಲೋ ಮಾಡೋಕ್ಕೆ ಇನ್ನೊಂದು ಟೀಮ್ ರೆಡಿ ಆಗಿತ್ತು. ಅದು ರೆಡ್ ಕಲರ್ ಜೀಪ್ನಲ್ಲಿ ವಿನಯ್ ಮತ್ತು ಪ್ರದೋಷ್ ಹಾಗೆ ನಾಗರಾಜ್ ಫಾಲೋ ಮಾಡಿದ್ದಾರೆ ಇವ್ರನ್ನ. ಸುಮನಹಳ್ಳಿ ಮೋರಿಯಾ ಸರ್ವಿಸ್ ರಸ್ತೆಯಲ್ಲಿ ವಿನಯ್ ಅಂಡ್ ಟೀಮ್ ಫಾಲೋ ಮಾಡಿ ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಎತ್ತಂತ ವಾಚ್ ಮಾಡಿದ್ದಾರೆ. ಶವ ಎಲ್ಲಿ ಹಾಕ್ತಾರೆ ಅನ್ನೋದನ್ನ ಈ ಟೀಮ್ ಗಮನಿಸಿದೆ. ವಿನಯ್ ಅಂಡ್ ಟೀಮ್ ಅಲ್ಲೇ ಇದ್ದು ನಂತರ ಅವರ ಜೊತೆಗೆ ವಾಪಸ್ ಆಗಿದ್ದಾರೆ. ವಿಚಾರಣೆಯಲ್ಲಿ ಶವ ಸಾಗಿಸಿದ್ದು 2 ಟೀಮ್ ಅನ್ನೋದು ಸದ್ಯ ತನಿಖೆಯಲ್ಲಿ ರಿವೀಲ್ ಆಗಿದೆ.